ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಕಥೆ ಒಳಗಡೆ ಹೋಗೋಣ. ಹಳೆಯ ಕಾಲದ ವೀರ ಯುದ್ಧದ ಕಥೆ ಒಂದು. ಪುರಾತನ ಶೈಲಿ, ಭಾವನೆ ಮತ್ತು ಧೈರ್ಯದ ಘಮವಿರುವ ಕಥೆ. ರಕ್ತಪರ್ವತದ ಯುದ್ಧ. ಬಹಳ ಹಿಂದಿನ ಕಾಲ ಮಲೆನಾಡಿನ ಗಡಿಯಲ್ಲಿ ರಕ್ತಪರ್ವತ ಎಂಬ ಭಯಾನಕ ಬೆಟ್ಟವಿತ್ತು. ಆ ಬೆಟ್ಟದ ಹೆಸರೇ ಜನರನ್ನು ನಡುಗಿಸುತ್ತಿತ್ತು. ಅಲ್ಲಿ ನಡೆದ ಯುದ್ಧಗಳಲ್ಲಿ ನೆಲವೇ ರಕ್ತದಿಂದ ಕೆಂಪಾಗುತ್ತಿದ್ದುದರಿಂದ ಆ ಹೆಸರು. ಆ ಪ್ರದೇಶವನ್ನು ಆಳುತ್ತಿದ್ದವನು ರಾಜ ವೀರಮಲ್ಲ, ಧೈರ್ಯ, ನ್ಯಾಯ ಮತ್ತು ಪ್ರಜಾಪ್ರೇಮದ ಪ್ರತೀಕ. ಆದರೆ ಉತ್ತರದಿಂದ ಬಂದ ಕಾಳಧರ ಸೇನಾಪತಿ ರಾಜ್ಯದ ಮೇಲೆ ಕಣ್ಣಿಟ್ಟಿದ್ದ. ಅವನಿಗೆ ರಾಜ್ಯ ಬೇಕಿರಲಿಲ್ಲ, ಅವನಿಗೆ ಹೆಸರು ಬೇಕಿತ್ತು, ಅಜೇಯ ಎಂಬುದು. ಯುದ್ಧಕ್ಕೆ ಆಹ್ವಾನವನ್ನು ಕಳುಹಿಸಿ ಯುದ್ಧಕ್ಕೆ ಇಬ್ಬರೂ ರಾಜರು ಸಿದ್ಧರಾದರು. ಯುದ್ಧದ ದಿನ ಸಾಯಂಕಾಲ. ಮಿಂಚು, ಗಾಳಿ, ಗುಡುಗು, ಪ್ರಕೃತಿಯೇ ಯುದ್ಧಕ್ಕೆ ಸಾಕ್ಷಿಯಾಗಲು ನಿಂತಂತೆ ಕಾಣಿತು. ರಕ್ತಪರ್ವತದ ಪಾದದಲ್ಲಿ ಎರಡು ಸೇನೆಗಳು ಎದುರು ಎದುರು ನಿಂತವು. ಕಾಳಧರ ನಗುತ್ತಾ ಹೇಳಿದನು, ರಾಜನೇ, ಇಂದು ನಿನ್ನ ಹೆಸರು ಇತಿಹಾಸವಾಗುತ್ತದೆ. ವೀರಮಲ್ಲ ಶಾಂತವಾಗಿ ಉತ್ತರಿಸಿದನು, ಇತಿಹಾಸದಲ್ಲಿ ಹೆಸರುಳಿಯುವುದು ಜಯದಿಂದಲ್ಲ, ತ್ಯಾಗದಿಂದ. ಭೀಕರ ಘರ್ಷಣೆ. ಯುದ್ಧ ಆರಂಭವಾಯಿತು. ತಲವಾರುಗಳು ಗಾಳಿಯನ್ನು ಕತ್ತರಿಸಿದವು. ಅಶ್ವಗಳ ಹಿಂಡು ನೆಲವನ್ನು ಕಂಪಿಸಿದವು. ಬಾಣಗಳು ಆಕಾಶವನ್ನು ಕತ್ತಲಗೊಳಿಸಿದವು. ರಾಜ ವೀರಮಲ್ಲ ಸಾಮಾನ್ಯ ಸೈನಿಕನಂತೆ ಯುದ್ಧ ಮಾಡಿದ. ಅವನ ಕೈಯಿಂದ ಬೀಳುತ್ತಿದ್ದ ಪ್ರತಿ ಹೊಡೆತ ರಾಜ್ಯದ ಗಡಿಯನ್ನು ರಕ್ಷಿಸುತ್ತಿತ್ತು. ಕಾಳಧರ ಮತ್ತು ವೀರಮಲ್ಲ ಮುಖಾಮುಖಿಯಾದಾಗ ಸಮಯವೇ ನಿಂತಂತೆ ಕಂಡಿತು. ದೀರ್ಘ ಯುದ್ಧದ ನಂತರ ವೀರಮಲ್ಲನ ದೇಹ ಗಾಯಗಳಿಂದ ತುಂಬಿತು. ಆದರೆ ಅವನ ಕಣ್ಣುಗಳಲ್ಲಿ ಭಯ ಇರಲಿಲ್ಲ. ಕೊನೆಯ ಕ್ಷಣದಲ್ಲಿ ಅವನು ಕಾಳಧರನು ನೆಲಕ್ಕಿಳಿಸಿದನು. ಆದರೆ ತಾನು ಬಿದ್ದನು. ಇದು ಅಂತ್ಯವಲ್ಲ, ಆರಂಭ. ಕಾಳಧರನ್ನು ಹೊಡೆಯುವ ಏಟಿಗೆ ವೀರಮಲ್ಲನು ಸತ್ತನು. ಆದರೆ ರಾಜ್ಯ ಉಳಿದಿತು. ಇಂದಿಗೂ ರಕ್ತಪರ್ವತದ ಮೇಲೆ ಗಾಳಿ ಬೀಸಿದಾಗ ಜನರು ಹೇಳುತ್ತಾರೆ, ಅದು ವೀರಮಲ್ಲನ ಉಸಿರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.